ಜೈ ಶ್ರೀರಾಮ್. ನನ್ನ ಕನಸಿನ ಕುಟುಂಬದವರೇ, ನೋಡಿ ನಾಳೆ ರಾಮಲಲ್ಲನ ರಾಮಲಲ್ಲನ ಏನು ಉದ್ಘಾಟನೆ ಇದೆ ನಮ್ಮ ದಾವಣಗೆರೆಯಲ್ಲಿ. ಎಷ್ಟು ಗಂಟೆ ರಾತ್ರಿ ಕರೆಕ್ಟ್ ಎಕ್ಸಾಕ್ಟ್ 1:30 ಆಗಿದೆ. 1:30 ಆದರೂ ನಮ್ಮ ರಾಮ ಭಕ್ತರೆಲ್ಲರೂ ಎಲ್ಲ ಒಟ್ಟು ಬೆಂಡಸ್ ಹಾಕಿ ಎಲ್ಲ ಹಸಿರುಮಯ ಮಾಡಿ ನಾಳೆ ಸೆಲೆಬ್ರೇಷನ್ ಮಾಡಕ್ಕೆ ರೆಡಿ ಆಗಿದ್ದಾರೆ. ಬರ್ರಿ, ಇವರ ತಂಡದ ಹೆಸರು, ಇವರ ಅಡ್ರೆಸ್ಸು, ನಾಳೆ ಏನೆಲ್ಲ ಕಾರ್ಯಕ್ರಮ ಇಟ್ಟು ಅಂದ್ರೆ ಕೇಳೋಣ. ಇದ್ರ ಬಗ್ಗೆ ಪೂರ್ತಿ ಎಕ್ಸ್ಪ್ರೆಷನ್ ಕೊಡ್ತಿದ್ರು ನಮ್ಮ ರಾಜನವರು. ಜೈ ಶ್ರೀರಾಮ್. ನಾಳೆ 500 ವರ್ಷದ ಕನಸು ನನಸಾಗ್ತಿದೆ. ಇದ್ರ ಬಗ್ಗೆ ನೀವು ನಿಮ್ಮ ತಂಡದವ್ರು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಿಮ್ಮ ತಂಡದವರಿಂದ ನೀವು ಹೇಳಿ ಹೇಳಕ್ಕೆ ಇಷ್ಟಪಡ್ತೀರಾ? ಈಗ ಒಂದು ವಾರ ಆಯಿತು, ವೀಕ್ ಆಯಿತು ಪ್ರಿಪೇರ್ ಮಾಡೋಕ್ಕಂತ. ಇವತ್ತು ಲಾಸ್ಟ್ ಡೇ. ಈಗ ನಾಳೆ ನಮ್ಮದು ಇಲ್ಲಿ ಇನ್ನೂ ತುಂಬ ಜೋರಾಗಿ ಫಂಕ್ಷನ್ ಮಾಡ್ತೀವಿ. ಇವಾಗ ಮಂಟಪ ಇದೆ, ಅದು ನೀವು ಅದಕ್ಕೆ ಅಭಿಷೇಕ ಮಾಡಿ ಪೂಜೆ ಮಾಡೋ ಆಮೇಲೆ ಊಟನೂ ಇಟ್ಕೊಂಡಿದ್ದೀವಿ. ಅನ್ನ ಸಂತರ್ಪಣೆ ಎಷ್ಟು ಗಂಟೆಯಿಂದ ಇದೆ? ಅನ್ನ ಸಂತರ್ಪಣೆ 1 ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀವಿ. ಯಾಕಂದ್ರೆ 12ವರೆಗೆ ನಮ್ಮ ಇದು ರಾಮಲಲ್ಲದು ಮೂರ್ತಿ ಪ್ರತಿಷ್ಠಾಪನೆ ಇರೋದು 12ವರೆಯಿಂದ ಇದೆ. ಹಂಗಾಗಿ 1 ಗಂಟೆಯಿಂದ 1 ಗಂಟೆಯಿಂದ ಅನ್ನ ಸಂತರ್ಪಣೆ. ಅಡ್ರೆಸ್ ಹೇಳ್ರಿ, ನಿಮ್ಮ ಯಾವ್ದು ಬ್ಯಾಚ್ ನೀವು? ಕಟ್ಟರ್ ಹಿಂದೂ ಯುವಕರ ಸಂಘ, ಕಟ್ಟರ್ ಹಿಂದೂ ಯುವಕರ ಸಂಘ, ವಿನೋಬ ನಗರ 4th ಮೇನ್ 3rd ಕ್ಲಾಸ್ ಇವ್ರ ವತಿಯಿಂದ ನಾಳೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವೂ ಸಹ ಇರುತ್ತದೆ. ಮತ್ತು ಏನು ನಮ್ಮ 500 ವರ್ಷದ ಹಿಂದಿನ ಹಳೆಯ ಇತಿಹಾಸ ಈಗ ಮರುಕಳಿಸ್ತಿದೆ ಏನಿದೆಯಲ್ಲ ಇತಿಹಾಸ, ಅದೆಲ್ಲರ ಕನಸು ನಾಳೆ ನೆನಸಾಗುವ ಟೈಮ್ ಇನ್ನೇನು ಕ್ಷಣಗಣನೆ ಸ್ಟಾರ್ಟ್ ಆಗಿದೆ. ಅದಕ್ಕೆ ನೋಡ್ರಿ, ರಾತ್ರಿ ಇಷ್ಟೊತ್ತಾದರೂ ಎಲ್ಲ ನಮ್ಮ ರಾಮ ಭಕ್ತರು ಏನು ನಿದ್ದೆ ಬಿಟ್ಟು ಎಲ್ಲ ಬಿಟ್ಟು ಪ್ರಿಪ್ರೇಷನಿಗೆ ರೆಡಿ ಆಗಿಟ್ಟಿದ್ದಾರೆ. ಎಲ್ಲರಿಗೂ ಒಂದ್ಸರಿ लक्ष्मण समेत सीतापदे श्रीरामचंद्र स्वामिनः यथोचित अक्षता आरोपण आख्यम कर्म करिष्ये. ಜೈ ಶ್ರೀರಾಮ್. ಇವತ್ತೊಂದು ವರ್ಷದ ಕನಸು ಇವತ್ತು ನನಸಾಗಿದಂತ ದಿನ. ಎಲ್ಲರಿಗೂ ಎಲ್ಲ ಸರ್ವ ಕನಸಿನ ಕುಟುಂಬದವ್ರಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇದೇನು ಒಂದು ಇತಿಹಾಸನೇ ಮರಳು ಕಳಿಸಿದೆ ಇವತ್ತು. ಇತಿಹಾಸ ಪುಟಗಳಲ್ಲಿ ಬಹುಶಃ ಇದೊಂದು ಪುಟ ಓಪನ್ ಆಗಿದೆ ಇವತ್ತು. ನೋಡಿ, ಎಲ್ಲರೂ ಎಷ್ಟು ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ದಾರೆ. ಹಾಗೆ ನಮ್ಮ ದಾವಣಗೆರೆ ವಿನೋಬ ನಗರ 4th ಮೇನ್ನಲ್ಲಿ ಎಲ್ಲರೂ ಏನು ಸಂಭ್ರಮಾಚರಣೆ ಮಾಡ್ತಿದ್ದಾರೆ. ಬರ್ರಿ ಅವ್ರಿಗೆ ಕೇಳೋಣ ಇದ್ರ ಬಗ್ಗೆ ಯಾವ ಥರ ಅವ್ರು ಖುಷಿ ಸಂಭ್ರಮನ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತ ಕೇಳಿ ಬರ್ರಿ. ಜೈ ಶ್ರೀರಾಮ್ ಮೇಡಮ್.
ಈಗ 500 ವರ್ಷದ ಕನಸು ಎಲ್ಲರ ನಮ್ಮ ಕಣ್ಮುಂದೆ ಇದೆ. ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ. ಇದರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತಾರೆ? ನಿಮ್ಮಲ್ಲಿ ಎಷ್ಟು ಖುಷಿಯನ್ನ ತಂದುಕೊಟ್ಟಿದೆ? ನಮಗೆ ತುಂಬಾನೇ ಖುಷಿಯಾಗಿದೆ. ಇವತ್ತಂತೂ ಹಬ್ಬದ ವಾತಾವರಣ ಆಗ್ಬಿಟ್ಟಿದೆ. ನಮ್ಮ ಊರಲ್ಲೆಲ್ಲ ನೋಡಿದ್ರೆ ಇಡೀ ಇಂಡಿಯಾದಲ್ಲೇ ಹಬ್ಬದ ವಾತಾವರಣ ಇದೆ. 500 ವರ್ಷದಿಂದ ಕಾಯ್ತಾ ಇದ್ವಿ ನಾವು ಈ ಒಂದು ಕ್ಷಣಕ್ಕೋಸ್ಕರ. ಅದನ್ನ ಮಾಡೋದಕ್ಕೆ ಈ ಯುಗ ಪುರುಷ ಮೋದಿಯವರೇ ಬರಬೇಕಾಯ್ತು. ಅವ್ರ ಕೈಯಿಂದನೇ ಸಾಧ್ಯವಾಗಿದೆ ಇದು. ಮತ್ತೆ ಶ್ರೀರಾಮಂದು ಇವತ್ತು ಸಂಜೆ ದೀಪಾವಳಿ ತರ ಆಚರಣೆ ಮಾಡ್ತಾ ಇದ್ದೀವಿ ನಾವು. ಪ್ರತಿ ಬೀದಿ ಮನೆಗಳಲ್ಲೂ ದೀಪಾವಳಿನ ಆಚರಣೆ ಮಾಡ್ತಾ ಇದ್ದೀವಿ. ನೋಡಿ, ಇದು ಇವರ ಅಭಿಪ್ರಾಯ. ಈಗ ನೆಕ್ಸ್ಟ್ ಮತ್ತೆ ಯಾರು ಇರ್ತಾರೋ ನೀವೇನು ಹೇಳ್ತೀರಮ್ಮ ಇದ್ರ ಬಗ್ಗೆ? ಜೈ ಶ್ರೀರಾಮ್. ಈ ಜೈ ಶ್ರೀ ಅಯೋಧ್ಯೆ ಇದರಿಂದ ನಮ್ದು 500 ವರ್ಷದಿಂದ 500 ವರ್ಷ ಒಂದು ಎಂಥ ಯುಗ ಬಂದು ಹಿಂದೂ ಮಾಡೋಕ್ಕಲ್ಲ ಮುಂದೂ ಮಾಡ್ಕೊಳ್ಳಿ. ಈ ಸಲ ನರೇಂದ್ರ ಮೋದಿ ಅವ್ರು ಮಾಡಿದರೆ ಅದು ಖುಷಿ ಹೇಳೋಕ್ಕಂತಲ್ಲ, ಪ್ರತಿಯೊಂದು ಚಿಕ್ಕ ಮಕ್ಕಳಿಂದ ಹಿಡಿದು ಅಷ್ಟು ಖುಷಿ ಅಂದರೆ ಇರುತ್ತೆ. ನಮ್ಮ ಇಡೀ ಇಂಡಿಯಾದಾಗೆ ಎಲ್ಲರಿಗೂ ಖುಷಿಯಾಗಿದೆ. ಅದು ಹೇಳೋಕ್ಕಾಗೋದಿಲ್ಲ. ಚಿಕ್ಕ ಮಕ್ಕಳು ಅಂತೂ ಎಂಥ ಖುಷಿ ಪಡ್ತಾರೆ ಅಂತ ಅವರೇ ಶ್ರೀರಾಮಂದು ಶಾಲಾ ಕಂಡು ಇದು ಮಾಡೋ ಮಕ್ಕಳೆಲ್ಲ ಶ್ರೀರಾಮ ಆಗಿದ್ದಾರೆ. ಅದು ನೋಡಿದ್ರೇ ಒಂದು ಖುಷಿ ಆಗುತ್ತೆ. ಇಡೀ ನಾವು ಅಯೋಧ್ಯೆಯಲ್ಲಿ ಇದ್ದಾಗೆ ನನ್ನ ಎಷ್ಟು ಖುಷಿಯಾಗಿದೆ. ಆದ್ರೂ ನಾವು ಏರಿಯಾದಲ್ಲೆಲ್ಲ ಮಾಡ್ತಿದ್ದೇವಲ್ಲ, ಅದು ನೋಡಿದ್ರೆ ನಾವೆಲ್ಲ ಎಲ್ಲಿ ಅಯೋಧ್ಯೆ ಒಳಗಡೆ ಅಲ್ಲಿದ್ದಿನ ಇನ್ನೂ ಜಾಸ್ತಿನೇ ಇದೆ ಏನೋ ಅನ್ನೋಂಥ ಖುಷಿ ಆಗ್ಬಿಟ್ಟಿದೆ. ಅಷ್ಟು ಖುಷಿ ಅಂತ ಹೇಳೋಕ್ಕಾಗ್ತಾ ಇಲ್ಲ. ಇಷ್ಟು ಜನ ಒಂದು ಏರಿಯಾದಾಗ ಇಲ್ಲಿ ಅಂತಲ್ಲ, ಎಲ್ಲ ಇಡೀ ಇಂಡಿಯಾದಾಗಲೇ ಏರಿಯಾ ಅಯೋಧ್ಯೆಗಂತೂ ನಿಲ್ಲೋ ಜಾಗ ಇಲ್ಲ, ಅಷ್ಟು ಜನ ಇದ್ದಾರೆ. ಅದನ್ನ ನೋಡಿ ಇನ್ನೂ ಖುಷಿ ಆದ್ರೆ ನಮ್ಮ ಊರಲ್ಲಿ ನಾವು ನೋಡಿ ನಮಗೆ ಇನ್ನೂ ಖುಷಿ ಆಗ್ತಾ ಇದೆ. ಅಯೋಧ್ಯೆಯಲ್ಲಿ ಏನು ಅಲ್ಲಿ ಸೆಲೆಬ್ರೇಷನ್ ಆಗ್ತಿದೆ ಅದಕ್ಕಿಂತ ಹೆಚ್ಚಾಗಿ ಔಟ್ ಆಫ್ ಅಯೋಧ್ಯೆ ಏನು ಹೊರಗಡೆ ಅದಕ್ಕಿಂತ 100 ಪಟ್ಟು ಜಾಸ್ತಿ ನಾವೆಲ್ಲ ಸಂಭ್ರಮಾಚರಣೆ ಮಾಡ್ತಿದ್ದೀವಿ. ಮತ್ತೆ ಸರ್ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಜೈ ಶ್ರೀರಾಮ್. ಇದು ಒಂದು ಐತಿಹಾಸಿಕ ದಿನ ಎಂದರೆ ತಪ್ಪಾಗಲಾರದು. 500 ವರ್ಷಗಳ ಇತಿಹಾಸ ಇರುವಂಥ ಶ್ರೀರಾಮನ ಒಂದು ಅಮೃತ ಗಳಿಗೆಯಲ್ಲಿ 12 ಗಂಟೆ 29 ನಿಮಿಷಕ್ಕೆ ಪ್ರಾಣಾಭಿಷೇಕ ಆಯಿತು. ಆ ಒಂದು ಇದರಲ್ಲಿ ಎಲ್ಲ ದೇವಸ್ಥಾನಗಳು, ರೋಡುಗಳು, ಏನು ಪ್ರತಿಯೊಂದು ವಾರ್ಡಿನಲ್ಲಿ, ಊರುಗಳಲ್ಲಿ ಎಲ್ಲೆಲ್ಲಿ ಜಾಗಗಳಿದ್ದಾವೆ, ಎಲ್ಲಿ ಬರೋಕ್ಕೆ ಜಾಗ ಇಲ್ಲದಷ್ಟು ಈ ರಾಮಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅಂದರೆ ನಿಜವಾಗ್ಲೂ ನಮ್ಮಲ್ಲಿ ನಾವು ಇದನ್ನ ನೋಡ್ತಾ ಇದ್ದೀವಿ, ನಮ್ಮ ಕಣ್ಣುಗಳೇ ಧನ್ಯಗಳು ಅಂತ ಹೇಳ್ಕೊಂತ ಖುಷಿ ಆಗ್ತಾಯಿದೆ. ಜೈ ಶ್ರೀರಾಮ್. ಸ್ನೇಹಿತರ ಬಳಗದ ಎಲ್ಲ ಮನದ ಮಾತುಗಳು ಕೇಳಿದ್ರೆ ಎಲ್ಲ ಎಷ್ಟು ಜೋರಾಗಿ ಸಂಭ್ರಮ ಮಾಡ್ತಿದ್ದಾರೆ. ಹಾಗೆ ಅನ್ನ ಸಂತರ್ಪಣೆ ಮಾಡ್ತಿದ್ದಾರೆ. ಯಾರು ಲೈವ್ ಅಲ್ಲಿ ಇದ್ರಲ್ಲ ಬಂದು ಊಟ ಪ್ರಸಾದ ಅಂತ ಹೇಳ್ರಿ. ಎಲ್ಲರೂ ನಮ್ಮ ಚಾನಲ್ಗೆ ವಿಶ್ ಮಾಡ್ತಿದ್ದಾರೆ. ಕನಸಿನ ಕುಟುಂಬ ಯೂಟ್ಯೂಬ್ ಚಾನಲ್ಗೆ ಜೈ ಶ್ರೀರಾಮ್. पूरी दुनिया अयोध्या के वैभव को निभा रही है और कोई अयोध्या आने को आतुर है। आज अयोध्या में त्रेतायुगीन वैभव उतर आया है। दिख रहा है यह धर्मनगरी विश्व की सांस्कृतिक राजधानी के रूप में प्रतिष्ठित हो रही है। पूरा विश्व दिव्य और भव्य अयोध्या का साक्षात्कार कर रहा है। आज की सुनियोजित जब तीव्र गति से अयोध्यापुरी का विकास हो रहा है, प्रधानमंत्री जी के दृढ़ संकल्प ನೋಡಿ, ನಮ್ಮ ಕನಸಿನ ಕುಟುಂಬದರೆ ಕಟ್ಟರ್ ಗೆಳೆಯರ ಬಳಗದಿಂದ ಊಟ ವ್ಯವಸ್ಥೆಗಳ ಮಾಡಿದ್ದಾರೆ ನೋಡ್ರಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ರಾತ್ರಿ